ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕರ್ಮ ಯಾರನ್ನೂ ಬಿಡಲ್ಲ. ಅದೇ ರೀತಿ ಹಣೆ ಬರಹವನ್ನು ಕೂಡ ಯಾರಿಂದಲೂ ತಪ್ಪಿಸಲಾಗದು. ನಾವು ಯಾವ ರೀತಿಯಾದ ಕರ್ಮಗಳನ್ನು ಮಾಡುತ್ತೀವೋ ಅದಕ್ಕೆ ತಕ್ಕ ಫಲವೇ ನಮಗೆ ಲಭಿಸುತ್ತದೆ. ಇವತ್ತು ಈ ವಿಡಿಯೋದಲ್ಲಿ ನಾನು ಹೇಳುವಂತ ಈ ಚಿಕ್ಕ ಕತೆ ನಿಮಗೆ ಜೀವನದಲ್ಲಿ ತುಂಬಾ ಉಪಯೋಗವಾಗುತ್ತೆ. ನೀವು ಅಪಾಯದಲ್ಲಿ ಸಿಲುಕದಂತೆ ನಿಮ್ಮನ್ನು ರಕ್ಷಿಸುತ್ತೆ. ಎಂತಹ ದೊಡ್ಡ ಶ್ರೀಮಂತನಾದರೂ ಅಥವಾ ಬಡವನಾದರೂ ಅವನ ಹೆಂಡತಿ, ಸಹೋದರಿ ಅಥವಾ ಆಪ್ತ ಮಹಿಳೆಯನ್ನು ಈ 5 ಸ್ಥಳಗಳಲ್ಲಿ ಬಿಟ್ಟು ಹೋಗಬಾರದು. ಆ ಸ್ಥಳಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೇ ಒಂದು ಲೈಕ್ ಕೊಡಿ. ಒಂದು ಊರಲ್ಲಿ ರಾಮು ಎಂಬಾತ ಅವನ ಹೆಂಡತಿಯೊಂದಿಗೆ ಕೂಲಿ ಕೆಲಸ ಮಾಡುತ್ತಾ ಬಂದ ಸಂಪಾದನೆಯಲ್ಲಿ ಸಂಸಾರ ನಡೆಸುತ್ತಿದ್ದ. ಅವನು ಒಂದು ದಿನ ಹೆಂಡತಿಯನ್ನು ಕರೆದು, ನೋಡು, ಎಷ್ಟು ದಿನ ಅಂತ ನಾವಿಬ್ಬರು ಈ ರೀತಿ ಕೂಲಿ ಮಾಡ್ತಾ ಬದುಕೋದು. ಎಷ್ಟೇ ದುಡಿದರೂ ಹೊಟ್ಟೆಗೆ ಬಟ್ಟೆಗೆ ಸಾಲುತ್ತಿಲ್ಲ. ನಾವಿಬ್ಬರು ನಗರಕ್ಕೆ ಹೋಗೋಣ, ಅಲ್ಲಿ ಹೆಚ್ಚು ಸಂಪಾದನೆ ಮಾಡಬಹುದು ಎಂದು ಹೇಳಿದ. ಗಂಡನ ಮಾತು ಅವಳಿಗೂ ಕೂಡ ಸರಿ ಅನಿಸಿತು. ಹಾಗಾಗಿ ಅದುವರೆಗೂ ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟ ಅಲ್ಪ ಸ್ವಲ್ಪ ದುಡ್ಡನ್ನು ಗಂಟು ಕಟ್ಟಿಕೊಂಡು ಗಂಡ ಹೆಂಡತಿ ಇಬ್ಬರು ನಗರಕ್ಕೆ ಹೊರಟರು. ಅವರು ಊರಿನಿಂದ ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಅವರಿಗೊಂದು ದಟ್ಟವಾದ ಕಾಡು ಕಾಣಿಸಿತು. ನಗರಕ್ಕೆ ಹೋಗಲು ಆ ಕಾಡನ್ನು ದಾಟಬೇಕು. ಇಬ್ಬರು ಕಾಡಿನಲ್ಲಿ ಪ್ರಯಾಣಿಸುತ್ತಿರುವಾಗ ಕೆಲವು ಕಾಡುಗಳ್ಳರು ಅವರ ಹತ್ತಿರ ಇದ್ದ ಹಣವನ್ನು ದೋಚಿಕೊಂಡು ಹೋದರು. ಇನ್ನು ಗಂಡ ಹೆಂಡತಿ ಇಬ್ಬರು ಆ ದಟ್ಟವಾದ ಅರಣ್ಯದಲ್ಲಿ ಕುಳಿತುಕೊಂಡು ಗೋಳಾಟ ಶುರು ಮಾಡಿದರು. ಈಗ ಅವರ ಕೈಯಲ್ಲಿ ಒಂದು ಬಿಡುಗಾಸು ಇಲ್ಲ. ಹೇಗೋ ಕಷ್ಟಪಟ್ಟು ಕಾಡು ದಾಟಿದರು. ಕಾಡು ದಾಟಿದ ತಕ್ಷಣ ಅವರಿಗೊಂದು ಆಶ್ರಮ ಕಾಣಿಸಿತು. ಅಲ್ಲೊಬ್ಬ ಸಾಧು ಕುಳಿತಿದ್ದ. ಅವರ ಹತ್ತಿರನಾದರೂ ಕಷ್ಟ ಹೇಳಿಕೊಳ್ಳೋಣ ಅಂದುಕೊಂಡು ಈ ದಂಪತಿಗಳಿಬ್ಬರು ಅಲ್ಲಿಗೆ ಹೋಗಿ ಜೋರಾಗಿ ಅಳಲು ಶುರು ಮಾಡಿದರು. ಅದಕ್ಕೆ ಆ ಸಾಧು ಮೊದಲು ಅಳು ನಿಲ್ಲಿಸಿ ನಡೆದದ್ದು ಏನೆಂದು ಹೇಳಿ ಎಂದು ಕೇಳಿದರು. ಆಗ ರಾಮು, ಸ್ವಾಮಿ, ನಾವಿಬ್ಬರು ಇಷ್ಟು ದಿನಗಳ ಕಾಲ ಕೂಡಿಟ್ಟ ಹಣವನ್ನು ತೆಗೆದುಕೊಂಡು ನಗರದಲ್ಲಿ ವ್ಯಾಪಾರ ಶುರು ಮಾಡಲು ಬರುತ್ತಿರುವಾಗ ದಾರಿಯಲ್ಲಿ ಕಾಡುಗಳ್ಳರು ಅಡ್ಡ ಹಾಕಿ ನಮ್ಮ ಹತ್ತಿರ ಇದ್ದ ಹಣವನ್ನು ದೋಚಿಕೊಂಡರು. ಈಗ ನಮ್ಮ ಬಳಿ ಬಿಡುಗಾಸು ಇಲ್ಲ. ಯಾವ ರೀತಿ ಬದುಕುವುದು ಗೊತ್ತಾಗುತ್ತಿಲ್ಲ. ನೀವೇ ಏನಾದರೂ ದಾರಿ ತೋರಿಸಿ ಎಂದು ಕೇಳಿದ. ನೋಡಪ್ಪ, ಪಕ್ಕದ ಊರಿನಲ್ಲಿ ರಾಮೋಜಿ ಎಂಬ ಒಬ್ಬ ವ್ಯಾಪಾರಿ ಇದ್ದಾನೆ. ಅವನು ವಸ್ತುಗಳನ್ನು ಅಡ ಇಟ್ಟುಕೊಂಡು ಬಡ್ಡಿಗೆ ಹಣ ಕೊಡುತ್ತಾನೆ. ನೀನು ಒಂದು ಸಲ ಅವನನ್ನು ಭೇಟಿಯಾಗಿ ನಿನ್ನ ಕಷ್ಟ ಹೇಳು, ಬಹುಶಃ ಅವನು ನಿನಗೆ ನೆರವಾಗಬಹುದು ಎಂದರು ಸಾಧು. ಆಗ ರಾಮು, ಸ್ವಾಮಿ, ನನ್ನ ಹತ್ತಿರ ಅಡ ಇಡಲು ಯಾವ ವಸ್ತುವೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವರು ಯಾವ ರೀತಿ ನನಗೆ ಹಣ ಸಹಾಯ ಮಾಡುತ್ತಾರೆ ಎಂದು ಕೇಳಿದ. ನೋಡಪ್ಪ, ನನಗೆ ಎಲ್ಲ ಗೊತ್ತು. ಬಹುಶಃ ರಾಮೋಜಿ ನಿನ್ನ ಕಷ್ಟಕ್ಕೆ ಕರಗಿ ಯಾವುದನ್ನು ಅಡವಿಟ್ಟುಕೊಳ್ಳದೆ ನಿನಗೆ ಸಹಾಯ ಮಾಡಿದರೂ ಮಾಡಬಹುದು. ನೀನು ಒಂದು ಸಾರಿ ಪ್ರಯತ್ನಿಸು ಅಂದರು ಸಾಧು. ರಾಮು ಸರಿ ಎಂದು ಹೇಳಿ ಎಲ್ಲರನ್ನೂ ವಿಚಾರಿಸಿಕೊಂಡು ಆ ವ್ಯಾಪಾರಿ ಮನೆಗೆ ಹೋಗಿ ನಡೆದ ವಿಷಯವನ್ನೆಲ್ಲ ತಿಳಿಸಿ ಸಹಾಯ ಕೇಳಿದ. ನೋಡಪ್ಪ, ಈ ಪ್ರಪಂಚದಲ್ಲಿ ಕಷ್ಟ ಇಲ್ಲದಿರುವ ವ್ಯಕ್ತಿ ಯಾರೂ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ ಇದ್ದೇ ಇರುತ್ತೆ. ಹಾಗಂತ ಎಲ್ಲರಿಗೂ ನಾನು ಸಹಾಯ ಮಾಡುತ್ತಾ ಹೋದರೆ ನಾನು ಇನ್ನೊಬ್ಬರ ಹತ್ತಿರ ಕೈಚಾಚಿ ಬದುಕುವ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಈ ವ್ಯಾಪಾರ ಶುರು ಮಾಡುವ ಮುಂಚೆ ನಾನು ಅಡವಿಟ್ಟುಕೊಳ್ಳದೆ ಯಾರಿಗೂ ಸಹಾಯ ಮಾಡಬಾರದು ಎಂದು ತೀರ್ಮಾನಿಸಿಕೊಂಡಿದ್ದೇನೆ. ಹಾಗಾಗಿ ನಿನ್ನ ಹತ್ತಿರ ಯಾವುದಾದರೂ ವಸ್ತು ಅಡವಿಡಲು ಇದ್ದರೆ ಅದನ್ನು ಕೊಡು, ಹಣ ಕೊಡುತ್ತೇನೆ. ಇಲ್ಲದಿದ್ದರೆ ಇಲ್ಲಿಂದ ಹೊರಡು ಅಂದ ವ್ಯಾಪಾರಿ. ರಾಮು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಅಯ್ಯ, ಅಡವಿಡಲು ನನ್ನ ಹತ್ತಿರ ಯಾವ ವಸ್ತು ಕೂಡ ಇಲ್ಲ. ಆದರೆ ಹಣದ ಅಗತ್ಯ ನನಗೆ ಜಾಸ್ತಿ ಇದೆ. ನನ್ನ ಹತ್ತಿರ ಇರುವ ಏಕೈಕ ಆಸ್ತಿ ಅಂದರೆ ನನ್ನ ಹೆಂಡತಿ ಮಾತ್ರ. ಹಾಗಾಗಿ ನಾನು ನನ್ನ ಹೆಂಡತಿಯನ್ನು ಅಡವಾಗಿ ಇಡುತ್ತೇನೆ. ನೀವು ನನಗೆ ಹಣ ಸಹಾಯ ಮಾಡಿ. ನನ್ನ ಹೆಂಡತಿಯನ್ನು ನಿಮ್ಮ ತಂಗಿಯಂತೆ ಭಾವಿಸಿ. ನಾನು ನಿಮಗೆ ಹಿಂದಿರುಗಿ ಹಣ ಕೊಡುವವರೆಗೂ ನನ್ನ ಹೆಂಡತಿ ನಿಮ್ಮ ಮನೆಯಲ್ಲೇ ಇರುತ್ತಾಳೆ. ಅವಳು ನಿಮ್ಮ ಮನೆ ಕೆಲಸ, ಅಡುಗೆ ಕೆಲಸ ಮಾಡಿಕೊಂಡು ಇರುತ್ತಾಳೆ.
ಅವಳಿಗೆ ಸಂಬಳ ಬೇಡ, 3 ಹೊತ್ತು ಊಟ ಹಾಕಿದರೆ ಸಾಕು ಅಂದ ರಾಮು. ಸರಿ ಎಂದ ವ್ಯಾಪಾರಿ. ರಾಮು ಹೆಂಡತಿಯನ್ನು ಒಪ್ಪಿಸಿ ಅವಳನ್ನು ಆ ವ್ಯಾಪಾರಿಯ ಮನೆಯಲ್ಲಿ ಬಿಟ್ಟು ಅವನಿಗೆ ಬೇಕಾದಷ್ಟು ಹಣ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದ. ಇಲ್ಲಿ ವ್ಯಾಪಾರಿಯ ಮನೆಯಲ್ಲಿ ರಾಮು ಹೆಂಡತಿ ಮನೆ ಕೆಲಸ, ಅಡುಗೆ ಕೆಲಸ ಮಾಡುತ್ತಿದ್ದಳು. ರಾಮು ಆ ಹಣದಿಂದ ಹಣ್ಣಿನ ವ್ಯಾಪಾರ ಶುರು ಮಾಡಿದ. ಒಳ್ಳೆ ಲಾಭ ಬರುತ್ತಿತ್ತು. ಇದೇ ರೀತಿ 6 ತಿಂಗಳು ಕಳೆದು ಹೋಯಿತು. ರಾಮು ಕೂಡ ಬೇಕಾದಷ್ಟು ಹಣ ಸಂಪಾದನೆ ಮಾಡಿಕೊಂಡ. ಇನ್ನು ರಾಮು ಆ ವ್ಯಾಪಾರಿಯ ಹತ್ತಿರ ಬಂದು, ಅಯ್ಯ, ನಾನು ನೆನಪಿದ್ದೀನ, 6 ತಿಂಗಳ ಹಿಂದೆ ನನ್ನ ಹೆಂಡತಿಯನ್ನು ನಿಮ್ಮ ಹತ್ತಿರ ಬಿಟ್ಟು ಹಣ ತೆಗೆದುಕೊಂಡೆ. ಈಗ ವ್ಯಾಪಾರ ಮಾಡಿ ನಿಮಗೆ ಕೊಡಬೇಕಾದ ಹಣ ಸಂಪಾದನೆ ಮಾಡಿದ್ದೀನಿ. ಈ ಹಣ ತೆಗೆದುಕೊಂಡು ನನ್ನ ಹೆಂಡತಿಯನ್ನು ನನ್ನ ಜೊತೆ ಕಳಿಸಿಕೊಡಿ ಎಂದು ಕೇಳಿದ. ಆಗ ವ್ಯಾಪಾರಿ, ನೋಡಪ್ಪ, ನನಗೆ ನೀನು ನೆನಪಿದ್ದೀಯ, ಆದರೆ ಒಂದು ಚಿಂತಾಕರವಾದ ವಿಷಯ ನಡೆದು ಹೋಯಿತು. 3 ತಿಂಗಳ ಹಿಂದೆಯಷ್ಟೇ ನಿನ್ನ ಹೆಂಡತಿಯ ಆರೋಗ್ಯ ತೀರಾ ಹದಗೆಟ್ಟಿತ್ತು. ನಾನು ಎಷ್ಟೋ ವೈದ್ಯರಿಗೂ ತೋರಿಸಿದೆ, ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ. ನಿನ್ನ ಹೆಂಡತಿ ಅನಾರೋಗ್ಯದಿಂದ ಮೃತಪಟ್ಟಳು. ನಿನ್ನನ್ನು ಯಾವ ರೀತಿ ಭೇಟಿಯಾಗುವುದು, ನೀನು ಎಲ್ಲಿರುತ್ತೀಯಾ ಎಂಬುದು ನನಗೆ ಗೊತ್ತಿಲ್ಲದ ಕಾರಣ ನಾನೇ ಅವಳ ಅಂತ್ಯಕ್ರಿಯೆ ಮಾಡಿದೆ ಎಂದು ಹೇಳಿದ. ಆ ಮಾತು ಕೇಳಿದ ಕೂಡಲೇ ರಾಮು ಅಲ್ಲೇ ಕುಸಿದು ಬಿದ್ದ. ಸ್ವಲ್ಪ ಹೊತ್ತು ಕಣ್ಣೀರು ಸುರಿಸಿ ಅವನನ್ನವನು ಸಮಾಧಾನಪಡಿಸಿಕೊಂಡು, ಅಯ್ಯ, ಹಣೆ ಬರಹವನ್ನು ಯಾರಿಂದಲೂ ಬದಲಾಯಿಸಲಾಗದು. ನನ್ನ ಹೆಂಡತಿಯ ಆಯಸ್ಸು ಅಷ್ಟೇ ಇದ್ದರೆ ಯಾರು ತಾನೇ ಏನು ಮಾಡಲು ಸಾಧ್ಯ? ನಿಮ್ಮ ಕೈಲಾದ ಸಹಾಯ ನೀವು ಮಾಡಿದ್ದೀರಿ, ಅದಕ್ಕೆ ನಾನು ಚಿರಋಣಿ. ಈಗ ಈ ಹಣವನ್ನು ತೆಗೆದುಕೊಳ್ಳಿ, ನಿಮ್ಮ ಸಾಲ ತೀರಿಸಿದೆ ಎಂಬ ನೆಮ್ಮದಿಯನ್ನಾದರೂ ನನಗೆ ಕೊಡಿ ಎಂದು ಕೇಳಿದ. ಅದಕ್ಕೆ ರಾಮೋಜಿ, ಇಲ್ಲ ಕಣಪ್ಪ, ನೀನು ನಿನ್ನ ಹೆಂಡತಿಯನ್ನು ಅಡವಾಗಿ ಇಟ್ಟೆ. ನೀನೀಗ ನಾನು ಕೊಟ್ಟ ಹಣವನ್ನು ಹಿಂದಿರುಗಿ ಕೊಟ್ಟರೆ ನಾನು ಕೂಡ ನಿನ್ನ ಹೆಂಡತಿಯನ್ನು ಹಿಂದಿರುಗಿ ಕೊಡಬೇಕು. ಅದು ನನ್ನಿಂದ ಆಗುವುದಿಲ್ಲ. ಹಾಗಾಗಿ ಈ ಹಣ ನಾನು ತೆಗೆದುಕೊಳ್ಳುವುದು ಯೋಗ್ಯವಲ್ಲ ಎಂದು ಹೇಳಿದ. ಇನ್ನು ಏನೂ ಮಾಡಲಾಗದೆ ನಗರದಲ್ಲಿ ಒಂಟಿಯಾಗಿ ಬದುಕಲಾರದೆ ಅವನ ಸ್ವಂತ ಊರಿಗೆ ಹೊರಟು ಹೋಗೋಣ ಅಂದುಕೊಂಡು ರಾಮು ಬರುತ್ತಿರುವಾಗ ಮತ್ತೆ ಅವನಿಗೆ ಆಶ್ರಮ ಕಾಣಿಸಿತು. ಆ ಸಾಧು ಕೂಡ ಅಲ್ಲೇ ಇದ್ದರು. ರಾಮು ಆ ಸಾಧು ಹತ್ತಿರ ಹೋಗಿ ನಡೆದ ವಿಷಯವನ್ನೆಲ್ಲ ಹೇಳಿ ಗೋಳಾಡಿದ. ಅದನ್ನು ಕೇಳಿದ ಸಾಧು ಅವರ ದಿವ್ಯ ದೃಷ್ಟಿಯಿಂದ ನಡೆದದ್ದೆಲ್ಲವೂ ನೋಡಿ, ರಾಮು, ನಿನ್ನನ್ನು ಆ ವ್ಯಾಪಾರಿ ಮೋಸ ಮಾಡಿದ್ದಾನೆ. ನಿನ್ನ ಹೆಂಡತಿ ಮೃತಪಡಲಿಲ್ಲ, ಅವಳು ಬದುಕೇ ಇದ್ದಾಳೆ. ಅವಳನ್ನು ಆ ವ್ಯಾಪಾರಿ ಎಲ್ಲೋ ಬಚ್ಚಿಟ್ಟಿದ್ದಾನೆ. ನೀನು ಒಂದು ಕೆಲಸ ಮಾಡು, ಈ ರಾಜ್ಯದ ಮಹಾರಾಜ ತುಂಬಾ ಧರ್ಮಾತ್ಮ. ನೀನು ಅವರ ಹತ್ತಿರ ಹೋಗಿ ನಡೆದ ವಿಷಯ ಹೇಳಿ ಸಹಾಯ ಕೇಳು, ಖಂಡಿತ ಅವರು ನಿನಗೆ ನ್ಯಾಯ ಕೊಡಿಸುತ್ತಾರೆ ಎಂದು ಹೇಳಿದರು. ರಾಮು ಆ ಕೂಡಲೇ ಮಹಾರಾಜನ ಹತ್ತಿರ ಹೋಗಿ ನಡೆದ ವಿಷಯವನ್ನೆಲ್ಲ ವಿವರಿಸಿ, ಪ್ರಭು, ನನ್ನ ಹೆಂಡತಿಯನ್ನು ಹೇಗಾದರೂ ನನ್ನ ಹತ್ತಿರ ಸೇರಿಸಿ ಎಂದು ಬೇಡಿಕೊಂಡ. ಆಗ ಮಹಾರಾಜ ವ್ಯಾಪಾರಿಯನ್ನು ಕರೆಸಿ, ನೋಡಪ್ಪ, ಇಲ್ಲಿರುವ ವ್ಯಕ್ತಿ ಅವನ ಹೆಂಡತಿಯನ್ನು ನಿನ್ನ ಹತ್ತಿರ ಅಡವಿಟ್ಟು ಹಣ ಪಡೆದುಕೊಂಡನಂತೆ. ಆದರೆ ಅದನ್ನು ಹಿಂದಿರುಗಿಸಲು ಬಂದಾಗ ನೀನು ಅವನ ಹೆಂಡತಿ ಮೃತಪಟ್ಟಿರುವುದಾಗಿ ಹೇಳಿದೆಯಂತೆ. ಇದು ನಿಜವೇ ಆಗಿದ್ದರೆ ಅವನ ಹೆಂಡತಿ ಮೃತಪಟ್ಟಿರುವುದಕ್ಕೆ ನಿನ್ನ ಹತ್ತಿರ ಸಾಕ್ಷಿ ಇದೆಯಾ ಎಂದು ಕೇಳಿದ. ಆಗ ವ್ಯಾಪಾರಿ, ಸಾಕ್ಷಿ ಇದೆ ಮಹಾಪ್ರಭು. ಆಕೆಗೆ ಹುಷಾರಿಲ್ಲದಿದ್ದಾಗ ಚಿಕಿತ್ಸೆ ಕೊಡಲು ಬಂದಿದ್ದ ವೈದ್ಯರು ಆಕೆಯನ್ನು ಮಣ್ಣು ಮಾಡಿದಾಗ ಆಕೆಯ ದೇಹವನ್ನು ಹೊತ್ತು ತಂದಿದ್ದ 4 ಜನರು ಸಾಕ್ಷಿ ಇದ್ದಾರೆ ಎಂದು ದೃಢವಾಗಿ ಹೇಳಿದ. ಆ ವ್ಯಾಪಾರಿಯ ಧೈರ್ಯ ನೋಡಿದ ಮಹಾರಾಜ ರಾಮು ಕಡೆ ನೋಡುತ್ತಾ, ನೋಡಪ್ಪ, ಇವನು ಧೈರ್ಯವಾಗಿ ಹೇಳುತ್ತಿದ್ದಾನೆ, ಅಂದರೆ ಖಂಡಿತ ಇವನು ತಪ್ಪು ಮಾಡಿಲ್ಲ. ನಿನ್ನ ಹೆಂಡತಿ ನಿಜವಾಗಲೂ ಸತ್ತು ಹೋಗಿದ್ದಾಳೆ. ಇನ್ನು ನೀನು ನಿನ್ನ ಊರಿಗೆ ಹೋಗು ಎಂದು ಹೇಳಿದರು. ಇನ್ನೇನೂ ಮಾಡಲಾಗದೆ ರಾಮು ಮತ್ತೆ ಆ ಸನ್ಯಾಸಿ ಹತ್ತಿರ ಬಂದು ನಡೆದದ್ದೆಲ್ಲವನ್ನೂ ಹೇಳಿದ. ಆಗ ಆ ಸನ್ಯಾಸಿ, ಅಯ್ಯೋ ಕರ್ಮ, ನಾನು ಆ ಮಹಾರಾಜ ಒಬ್ಬ ಧರ್ಮಾತ್ಮ, ಬುದ್ಧಿವಂತ ಅಂದುಕೊಂಡೆ. ಅವರಿಗೆ ಯಾವ ರೀತಿ ಪ್ರಜೆಗಳಿಗೆ ನ್ಯಾಯ ಕೊಡಿಸಬೇಕು ಎಂಬುದು ಗೊತ್ತಿಲ್ಲ. ನೀನು ಒಂದು ಕೆಲಸ ಮಾಡು, ಈಗ ಮತ್ತೆ ಮಹಾರಾಜನ ಹತ್ತಿರ ಹೋಗಿ ನನ್ನನ್ನು 2 ಗಂಟೆಗಳ ಕಾಲ ಮಹಾರಾಜನ ಸ್ಥಾನದಲ್ಲಿ ಕೂರಿಸುವಂತೆ ಹೇಳು.
ಆಗ ನಾನು ಯಾವ ರೀತಿ ಪ್ರಜೆಗಳಿಗೆ ನ್ಯಾಯ ಕೊಡಿಸುತ್ತೇನೋ, ಯಾವ ರೀತಿ ತೀರ್ಪು ಕೊಡುತ್ತೇನೋ ಅದನ್ನು ನೋಡಿ ಮಹಾರಾಜ ಕೂಡ ಕಲಿತುಕೊಳ್ಳಲಿ ಎಂದ ಸನ್ಯಾಸಿ. ಸರಿ ಎಂದು ಹೇಳಿ ರಾಮು ಮತ್ತೆ ಮಹಾರಾಜನ ಹತ್ತಿರ ಹೋಗಿ ಸಾಧು ಹೇಳಿದ ಮಾತುಗಳನ್ನು ಹೇಳಿದ. ಆಗ ಮಹಾರಾಜ, ನೋಡಪ್ಪ, ಬೇರೆ ಯಾರಾದರೂ ನನ್ನ ಜಾಗದಲ್ಲಿದ್ದಿದ್ದರೆ ಈ ಕ್ಷಣವೇ ನಿನ್ನ ಶಿರಚ್ಛೇದನ ಮಾಡುತ್ತಿದ್ದರು. ಆದರೆ ನಾನು ಧರ್ಮವನ್ನು ನಂಬುವವನು. ನಿನಗೆ ನಿಜವಾಗಲೂ ನ್ಯಾಯ ಸಿಗುತ್ತದೆ ಎಂಬ ನಂಬಿಕೆ ನಿನಗಿದ್ದರೆ ನೀನು ಹೇಳಿದಂತೆ ಆಗಲಿ. ಆ ಸಾಧುವನ್ನು ಕರೆದುಕೊಂಡು ಬಾ. 2 ಗಂಟೆಗಳ ಕಾಲ ನನ್ನ ಸಿಂಹಾಸನವನ್ನು ಅವರಿಗೆ ಬಿಟ್ಟುಕೊಡುತ್ತೇನೆ ಎಂದು ಹೇಳಿದ. ಕೂಡಲೇ ರಾಮು ಆ ಸನ್ಯಾಸಿಯನ್ನು ರಾಜನ ಹತ್ತಿರ ಕರೆತಂದ. ಮಹಾರಾಜ ಸನ್ಯಾಸಿಗೆ ನಮಸ್ಕರಿಸಿ ಅವರನ್ನು ಸಿಂಹಾಸನದ ಮೇಲೆ ಕೂರಿಸಿ ಪಕ್ಕದಲ್ಲಿ ಇನ್ನೊಂದು ಆಸನದ ಮೇಲೆ ಕುಳಿತುಕೊಂಡು ಅವರು ಯಾವ ರೀತಿ ತೀರ್ಪು ಕೊಡುತ್ತಾರೋ ಎಂದು ಎದುರು ನೋಡುತ್ತಿದ್ದರು. ಸನ್ಯಾಸಿ ಆ ವ್ಯಾಪಾರಿಯನ್ನು ಕರೆಸಿದರು. ಆ ವ್ಯಾಪಾರಿಯೊಂದಿಗೆ, ನೋಡಪ್ಪ, ನೀನು ಇವನ ಹೆಂಡತಿ ಮೃತಪಟ್ಟಿದ್ದಾಳೆ ಎಂದು ಹೇಳುತ್ತಿದ್ದೀಯ, ಅದಕ್ಕೆ ಸಾಕ್ಷಿಗಳು ಕೂಡ ಇದ್ದಾರೆ ಎಂದು ಹೇಳುತ್ತಿದ್ದೀಯ. ನಾನು ಒಂದು ಸಾರಿ ಆ ಸಾಕ್ಷಿಗಳನ್ನು ನೋಡಬೇಕು, ಅವರ ಹತ್ತಿರ ಕೆಲವು ಪ್ರಶ್ನೆಗಳು ಕೇಳಬೇಕು. ನೀನು ನಿರ್ದೋಷಿ ಎಂದು ಖಚಿತವಾದ ಮೇಲೆ ಮಾತ್ರವೇ ಈ ಸಭೆಯನ್ನು ಬಿಟ್ಟು ನೀನು ಹೋಗಬಹುದು ಎಂದು ಹೇಳಿ ಸಾಕ್ಷಿಗಳನ್ನು ಒಬ್ಬೊಬ್ಬರಾಗಿ ಸಭೆಗೆ ಕರೆಸಿದ ಸನ್ಯಾಸಿ. ಮೊದಲು ವೈದ್ಯನನ್ನು ಕರೆಸಿ, ಏನಪ್ಪ, ನೀನು ಇವನ ಮನೆ ಕೆಲಸ ಮಾಡುತ್ತಿದ್ದ ಹೆಣ್ಣಿಗೆ ಚಿಕಿತ್ಸೆ ಮಾಡಿದೆಯಾ ಎಂದು ಕೇಳಿದರು. ಹೌದು ಸ್ವಾಮಿ, ನಾನೇ ಚಿಕಿತ್ಸೆ ಮಾಡಿದೆ ಅಂದ ವೈದ್ಯ. ಆಗ ಸನ್ಯಾಸಿ, ಸರಿ, ಆಕೆಗೆ ಚಿಕಿತ್ಸೆ ಕೊಡಲು ನೀನೇ ಈ ವ್ಯಾಪಾರಿ ಮನೆಗೆ ಬರುತ್ತಿದ್ದೆಯಾ, ಅಥವಾ ಈ ವ್ಯಾಪಾರಿಯೇ ಆಕೆಯನ್ನು ನಿನ್ನ ಮನೆಗೆ ಕರೆತರುತ್ತಿದ್ದನಾ ಎಂದು ಕೇಳಿದರು. ಆಗ ವೈದ್ಯ, ಸ್ವತಃ ಈ ವ್ಯಾಪಾರಿ ನನ್ನ ಮನೆಗೆ ಬಂದು ಚಿಕಿತ್ಸೆಗೆ ಬೇಕಾದ ಔಷಧಿಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದ ಎಂದು ಹೇಳಿದ. ಆಗ ಸಾಧು, ಏನಪ್ಪ, ಆ ಔಷಧಿಗಳನ್ನು ಆಕೆ ತಿನ್ನುತ್ತಿದ್ದಳಾ ಅಥವಾ ಬೇರೆ ಯಾರಾದರೂ ತಿನ್ನುತ್ತಿದ್ದರಾ ಎಂದು ಕೇಳಿದರು. ಆಗ ವೈದ್ಯ, ಸ್ವಾಮಿ, ಆ ಔಷಧಿಗಳನ್ನು ಯಾರು ತಿನ್ನುತ್ತಿದ್ದರೋ ನನಗಂತೂ ಗೊತ್ತಿಲ್ಲ. ಏಕೆಂದರೆ ಇದುವರೆಗೂ ನಾನು ಆ ಹೆಣ್ಣನ್ನು ನೋಡಲಿಲ್ಲ. ಕೇವಲ ಈ ವ್ಯಕ್ತಿ ಮಾತ್ರ ಆಗಾಗ ಮನೆಗೆ ಬಂದು ಔಷಧಿಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದ ಎಂದು ಹೇಳಿದ. ಆಗ ಸನ್ಯಾಸಿ, ಏನಪ್ಪ, ನೀನು ರೋಗಿಯನ್ನು ನೋಡದೆ ಔಷಧಿಗಳನ್ನು ಹೇಗೆ ಕೊಟ್ಟೆ? ನಿನ್ನ ಔಷಧಿಗಳಿಂದಾನೇ ಈಗ ಆಕೆ ಮೃತಪಟ್ಟಿರುವುದು ಎಂದು ಹೇಳಿದರು. ಆ ಸನ್ಯಾಸಿ ಮಾತುಗಳನ್ನು ಕೇಳಿ ವೈದ್ಯ ಗಡಗಡನೆ ನಡುಗುತ್ತಾ, ಅಯ್ಯೋ ಸ್ವಾಮಿ, ಖಂಡಿತ ಆ ರೀತಿ ಆಗಿರುವುದಿಲ್ಲ. ನಾನು ಕೊಟ್ಟ ಔಷಧಿ ಪ್ರಾಣ ತೆಗೆಯುವಂತದ್ದಲ್ಲ. ನಾನು ಎಷ್ಟೋ ಸಲ ಆಕೆಯನ್ನು ಕರೆತರುವಂತೆ ಹೇಳಿದೆ, ಆದರೆ ಈ ವ್ಯಕ್ತಿ ಆಕೆ ಆ ರೀತಿ ಪರಪುರುಷನ ಮುಂದೆ ಬರುವುದಿಲ್ಲ ಎಂದು ಹೇಳಿ ನನ್ನ ಹತ್ತಿರ ಕರೆತಂದಿಲ್ಲ. ಈ ವ್ಯಕ್ತಿ ಏನು ಹೇಳಿದನೋ ಅದರ ಪ್ರಕಾರವೇ ನಾನು ಔಷಧಿಗಳನ್ನು ಕೊಟ್ಟೆ. ಇದರಲ್ಲಿ ತಪ್ಪೇನಾದರೂ ಇದ್ದರೆ ಅದು ಖಂಡಿತ ಇವನದೇ ಹೊರತು ನನ್ನದಲ್ಲ ಅಂದ ವೈದ್ಯ. ಇಲ್ಲ ಇಲ್ಲ, ನೀನು ರೋಗಿಯನ್ನು ನೋಡದೆ ಚಿಕಿತ್ಸೆ ಕೊಟ್ಟಿದ್ದು ದೊಡ್ಡ ತಪ್ಪು. ನಿನ್ನ ಔಷಧಿಗಳಿಂದಾನೇ ಈಗ ಆಕೆ ಮೃತಪಟ್ಟಿರುವುದು. ಈ ತಪ್ಪಿಗೆ ಶಿಕ್ಷೆಯಾಗಿ ನಿನಗೆ 6 ತಿಂಗಳ ಕಾಲ ಕಾರಾಗಾರ ಶಿಕ್ಷೆ ಹಾಗೂ 100 ಚಾಟಿ ಏಟು ಕೊಡುತ್ತಿದ್ದೇನೆ ಅಂದರು ಸನ್ಯಾಸಿ. ಆ ಮಾತನ್ನು ಕೇಳಿ ಆ ವೈದ್ಯ ಗಡಗಡನೆ ನಡುಗುತ್ತಾ ಆ ಸನ್ಯಾಸಿ ಕಾಲಿನ ಮೇಲೆ ಬಿದ್ದು, ಮಹಾಪ್ರಭು, ನನ್ನನ್ನು ಕ್ಷಮಿಸಿ, ನಾನು ಯಾರಿಗೂ ಔಷಧಿಗಳನ್ನು ಕೊಡಲಿಲ್ಲ. ಈ ವ್ಯಕ್ತಿ ಕೆಲ ದಿನಗಳ ಹಿಂದೆ ನನ್ನ ಹತ್ತಿರ ಬಂದು ಸ್ವಲ್ಪ ದುಡ್ಡು ಕೊಟ್ಟು, ನಿನ್ನ ಹತ್ತಿರ ಯಾರಾದರೂ ಕೇಳಿದರೆ ಒಂದು ಮಹಿಳೆಗೆ ಚಿಕಿತ್ಸೆ ಕೊಟ್ಟೆ ಎಂದು ಸುಳ್ಳು ಹೇಳು ಎಂದು ಹೇಳಿದ. ನಾನು ಕೂಡ ದುಡ್ಡಿನ ಆಸೆಗೆ ಸುಳ್ಳು ಹೇಳಿದೆ ಅಷ್ಟೇ ಹೊರತು ಅದಕ್ಕಿಂತ ದೊಡ್ಡ ತಪ್ಪು ನಾನು ಮಾಡಲಿಲ್ಲ ಎಂದು ಗೋಳಾಡಿದ. ಯಾವುದು ಏನೇ ಆದರೂ ನೀನು ಸುಳ್ಳು ಹೇಳಿರುವುದು ತಪ್ಪು. ಹಾಗಾಗಿ ನೀನು 100 ಚಾಟಿ ಏಟು ತಿನ್ನಲೇಬೇಕು ಎಂದರು ಸನ್ಯಾಸಿ. ಆ ಚಾಟಿ ಏಟುಗಳು ಒಂದೊಂದು ಮೈ ಮೇಲೆ ಬೀಳುತ್ತಿದ್ದರೆ ಜೋರು ಜೋರಾಗಿ ಕಿರುಚಾಡುತ್ತಿದ್ದ ವೈದ್ಯ. ಅವನ ಮೈಯಿಂದ ರಕ್ತ ಸುರಿಯುತ್ತಿತ್ತು. ಅವನನ್ನು ನೋಡುತ್ತಿದ್ದ ಉಳಿದ 4 ಸಾಕ್ಷಿಗಳು ಕೂಡ ಗಡಗಡನೆ ನಡುಗುತ್ತಿದ್ದರು. ಬಳಿಕ ಸಾಧು ಆ 4 ಸಾಕ್ಷಿಗಳನ್ನು ಕರೆದು, ಏನ್ರಪ್ಪ, ಇವನ ಹೆಂಡತಿಯನ್ನು ಮಣ್ಣು ಮಾಡಿದವರು ನೀವೇ ತಾನೆ? ಖಂಡಿತ ನೀವು ಆಕೆಯ ಮುಖವನ್ನು ನೋಡಿರುತ್ತೀರಿ. ಆಕೆ ನೋಡಲು ಹೇಗಿದ್ದಳು? ಆಕೆಯ ಬಣ್ಣ ಯಾವುದು?
ಆಕೆಯ ವಯಸ್ಸು ಎಷ್ಟು ಎಂದು ಕೇಳಿದರು. ಆಗ 4 ಜನರು, ಇಲ್ಲ ಸ್ವಾಮಿ, ಈ ವ್ಯಾಪಾರಿ ಒಂದು ಮೂಟೆ ಕೊಟ್ಟು ಇದರಲ್ಲಿ ಅನಾರೋಗ್ಯದಿಂದ ಮೃತಪಟ್ಟ ಒಂದು ಮಹಿಳೆಯ ಮೃತದೇಹವಿದೆ. ಅದನ್ನು ತೆಗೆದು ನೋಡಿದರೆ ನಿಮಗೂ ಕೂಡ ಕಾಯಿಲೆ ಬರುತ್ತೆ. ಹಾಗಾಗಿ ಇದನ್ನು ತೆರೆಯದೆ ಹಾಗೆ ಮಣ್ಣು ಮಾಡಿ ಎಂದು ಹೇಳಿದರು. ನಾವು ಕೂಡ ಅದೇ ರೀತಿ ಆ ಮೂಟೆಯನ್ನು ಮಣ್ಣು ಮಾಡಿದೆವು ಎಂದು ಹೇಳಿದರು. ಆಗ ಸನ್ಯಾಸಿ, ಏನ್ರಪ್ಪ, ನೀವು ಮುಖ ನೋಡದೆ ಮಣ್ಣು ಮಾಡುತ್ತೀರಾ? ಅದರೊಳಗಿರುವ ವ್ಯಕ್ತಿ ಸತ್ತಿರಬಹುದು ಅಥವಾ ಮೂರ್ಛೆ ಹೋಗಿರಬಹುದು. ಒಂದು ವೇಳೆ ಕೊಲೆಯಾಗಿರುವ ವ್ಯಕ್ತಿಯೂ ಆಗಿರಬಹುದು ಅಥವಾ ರಾಜಮನೆತನದ ವ್ಯಕ್ತಿಯೂ ಆಗಿರಬಹುದು. ಇದು ತುಂಬಾ ದೊಡ್ಡ ಅಪರಾಧ. ನಿಮ್ಮ ತಪ್ಪಿಗೆ ಶಿಕ್ಷೆ ಕೂಡ ಅಷ್ಟೇ ಕಠಿಣವಾಗಿರುತ್ತದೆ ಎಂದು ಹೇಳಿದರು. ಅದಕ್ಕೆ ಹೆದರಿದ ಆ 4 ಜನರು, ಸ್ವಾಮಿ, ನಮ್ಮದು ಅಪರಾಧವಾಯಿತು. ನಾವು ಯಾರನ್ನೂ ಕೂಡ ಮಣ್ಣು ಮಾಡಿಲ್ಲ. ಕೆಲವು ದಿನಗಳ ಹಿಂದೆಯಷ್ಟೇ ಈ ವ್ಯಾಪಾರಿ ಬಂದು ಸ್ವಲ್ಪ ದುಡ್ಡು ಕೊಟ್ಟು ಯಾರಾದರೂ ಸಾಕ್ಷಿ ಕೇಳಿದರೆ ಒಂದು ಮಹಿಳೆಯ ಹೆಣವನ್ನು ಮಣ್ಣು ಮಾಡಿರುವುದಾಗಿ ಹೇಳಬೇಕು ಎಂದು ಹೇಳಿದ. ಆದರೆ ನೀವು ಆಕೆಯ ರೂಪ, ವಯಸ್ಸು, ಬಣ್ಣ ಕೇಳಿದ ಮೇಲೆ ಏನು ಹೇಳಬೇಕೆಂದು ನಮಗೆ ತೋಚದೆ ಒಂದು ಮೂಟೆಯನ್ನು ಮಣ್ಣು ಮಾಡಿದೆವು ಎಂದು ಹೇಳಿದೆವು. ಆದರೆ ನೀವು ಭಯಾನಕ ಶಿಕ್ಷೆ ಎಂದ ತಕ್ಷಣ ನಮ್ಮ ಎದೆ ನಿಂತು ಹೋದಂತಾಯಿತು. ಹಾಗಾಗಿ ನಿಜ ಹೇಳುತ್ತಿದ್ದೇವೆ, ನಾವು ಮಾಡಿದ ತಪ್ಪು ಕೇವಲ ಹಣಕ್ಕೆ ಆಸೆ ಪಟ್ಟು ಮಾಡಿರುವಂತದ್ದು ಅಷ್ಟೇ ಹೊರತು ಬೇರೆ ಯಾವ ದುರುದ್ದೇಶವೂ ಇಲ್ಲ ಎಂದು ಅವರ ತಪ್ಪು ಅವರು ಒಪ್ಪಿಕೊಂಡರು. ಆಗ ಸನ್ಯಾಸಿ ವ್ಯಾಪಾರಿಯನ್ನು ಕರೆದು, ಏನಯ್ಯ, ಈಗ ನಿಜ ಹೇಳು. ನಿನ್ನ ಸಾಕ್ಷಿಗಳೆಲ್ಲರೂ ಕೂಡ ನಿಜ ಒಪ್ಪಿಕೊಂಡಿದ್ದಾರೆ. ಉಳಿದಿರುವುದು ನೀನೊಬ್ಬನೇ. ನಡೆದದ್ದು ನಡೆದಂತೆ ಹೇಳು. ಇಲ್ಲದಿದ್ದರೆ ನಿನ್ನ ಶಿಕ್ಷೆ ಎಷ್ಟೊಂದು ಕಠಿಣವಾಗಿರುತ್ತದೆ ಗೊತ್ತಾ? ಹಣಕ್ಕೆ ಆಸೆ ಪಟ್ಟು ಅವರು ಮಾಡಿರುವಂತ ತಪ್ಪಿಗೆ ಅವರಿಗೆ ಅಷ್ಟೊಂದು ದೊಡ್ಡ ಶಿಕ್ಷೆ ಕೊಟ್ಟಾಗ ಈ ರಾಜ್ಯದ ರಾಜನನ್ನೇ ಮೋಸ ಮಾಡಿದ ನಿನಗೆ ಶಿರಚ್ಛೇದನವೇ ಶಿಕ್ಷೆ ಅಂದರು ಸನ್ಯಾಸಿ. ಆ ಮಾತನ್ನು ಕೇಳಿದ ವ್ಯಾಪಾರಿ ಭಯದಿಂದ ಗಡಗಡನೆ ನಡುಗುತ್ತಾ ಕಣ್ಣೀರು ಹಾಕುತ್ತಾ ಆ ಸನ್ಯಾಸಿ ಕಾಲಿನ ಮೇಲೆ ಬಿದ್ದು, ಮಹಾತ್ಮ, ನನ್ನದು ದೊಡ್ಡ ಅಪರಾಧವಾಯಿತು. 6 ತಿಂಗಳ ಹಿಂದೆ ಈ ವ್ಯಕ್ತಿ ಅವನ ಹೆಂಡತಿಯನ್ನು ನನ್ನ ಹತ್ತಿರ ಬಿಟ್ಟು ಹಣ ತೆಗೆದುಕೊಂಡು ಹೋದ. ಆಕೆಯನ್ನು ನೋಡಿದ ತಕ್ಷಣ ಅವಳ ಸೌಂದರ್ಯಕ್ಕೆ ನಾನು ಮರುಳಾದೆ. ಇವನ ಹೆಂಡತಿ ನೋಡಲು ತುಂಬಾ ಸುಂದರವಾಗಿರುತ್ತಾಳೆ. ಅವಳನ್ನು ನನ್ನತ್ತ ಸೆಳೆದುಕೊಳ್ಳಲು ಎಷ್ಟೋ ಸಾರಿ ನಾನು ಪ್ರಯತ್ನಿಸಿದೆ. ಆದರೆ ಆಕೆ ಒಪ್ಪಲಿಲ್ಲ. ನನ್ನ ಗಂಡ ಕೆಲವೇ ದಿನಗಳಲ್ಲಿ ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾನೆ ಎಂದು ಹೇಳುತ್ತಿದ್ದಳು. ಒಂದು ವೇಳೆ ಅವಳ ಗಂಡ ಬರದಿದ್ದರೆ ಆಗ ಅವಳು ನನ್ನ ಸ್ವಂತವಾಗುತ್ತಾಳೆ ಎಂದು ಭಾವಿಸಿ ಈ ವ್ಯಕ್ತಿ ಬಂದಾಗ ನಾನು ಆಕೆ ಸತ್ತು ಹೋಗಿದ್ದಾಳೆ ಎಂದು ಸುಳ್ಳು ಹೇಳಿದೆ. ಅವಳು ಸತ್ತು ಹೋಗಿದ್ದಾಳೆ ಅಂದ ಮೇಲೆ ಈ ವ್ಯಕ್ತಿಗೂ ನನಗೂ ಯಾವ ಸಂಬಂಧ ಇರುವುದಿಲ್ಲ. ಮತ್ತೆ ಇವನು ಅವಳನ್ನು ಹುಡುಕಿಕೊಂಡು ನನ್ನ ಮನೆಗೆ ಬರುವುದಿಲ್ಲ ಎಂದು ನಾನು ಭಾವಿಸಿದೆ. ಆದರೆ ಇವನು ಮಹಾರಾಜರನ್ನು ಭೇಟಿಯಾಗುತ್ತಾನೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಮಹಾರಾಜರು ನನ್ನನ್ನು ಸಭೆಗೆ ಕರೆದು ಪ್ರಶ್ನಿಸಿದಾಗ ಒಳಗೊಳಗೆ ಭಯವಿದ್ದರೂ ಕೂಡ ಹೊರಗೆ ಧೈರ್ಯವಾಗಿ ಸಾಕ್ಷಿಗಳಿದ್ದಾರೆ ಎಂದು ನಾನು ಸುಳ್ಳು ಹೇಳಿದೆ. ಮಹಾರಾಜ ಅದನ್ನು ನಂಬಿದರು. ಸಭೆಯಿಂದ ಹೊರಬಂದ ನಂತರ ನಾನು ದುಡ್ಡು ಕೊಟ್ಟು ಕೆಲವು ಸಾಕ್ಷಿಗಳನ್ನು ಸೃಷ್ಟಿಸಿದೆ. ಈಗ ನೀವು ಬಂದ ನಂತರ ಎಲ್ಲವೂ ಬದಲಾಗಿ ಹೋಯಿತು. ನನ್ನನ್ನು ಕ್ಷಮಿಸಿ ಎಂದು ಆ ವ್ಯಾಪಾರಿ, ಸನ್ಯಾಸಿ, ಮಹಾರಾಜ ಹಾಗೂ ರಾಮು ಮೂವರ ಕಾಲಿನ ಮೇಲೆ ಬಿದ್ದು ಬೇಡಿಕೊಂಡ. ಆಗ ಸನ್ಯಾಸಿ, ಈಗ ಅವಳು ಎಲ್ಲಿದ್ದಾಳೆ ಎಂದು ಕೇಳಿದರು. ಇಲ್ಲೇ ಇಟ್ಟರೆ ವಿಷಯ ಗೊತ್ತಾಗುತ್ತದೆ ಎಂದು ಆಕೆಯನ್ನು ಇನ್ನೊಂದು ಮನೆಯಲ್ಲಿ ಇಟ್ಟಿದ್ದೇನೆ ಅಂದ ವ್ಯಾಪಾರಿ. ಸನ್ಯಾಸಿ ರಾಜಭಟರನ್ನು ಕರೆದು ವ್ಯಾಪಾರಿ ಆಕೆಯನ್ನು ಇರಿಸಿರುವಂತ ಜಾಗಕ್ಕೆ ಕಳಿಸಿ ಆಕೆಯನ್ನು ಕರೆತನ್ನಿ ಎಂದು ಹೇಳಿದರು. ರಾಜಭಟರು ಆ ಕೂಡಲೇ ಆ ಜಾಗಕ್ಕೆ ಹೋಗಿ ಅವಳನ್ನು ಸಭೆಗೆ ಕರೆತಂದರು. ಸನ್ಯಾಸಿ ಆಕೆಯನ್ನು ಅವಳ ಗಂಡನಿಗೆ ಒಪ್ಪಿಸಿದರು. ಅದರ ನಂತರ ಈ ವ್ಯಾಪಾರಿಗೆ 5 ವರ್ಷಗಳ ಕಾಲ ಕಾರಾಗಾರ ಶಿಕ್ಷೆ, ಪ್ರತಿದಿನ 10 ಚಾಟಿ ಏಟು, ದಿನಕ್ಕೆ 1 ಹೊತ್ತು ಮಾತ್ರ ಊಟ ತಿನ್ನಬೇಕು ಎಂಬ ಶಿಕ್ಷೆ ವಿಧಿಸಿದರು ಸನ್ಯಾಸಿ. ಇದನ್ನೆಲ್ಲ ನೋಡಿದ ಮಹಾರಾಜ ಆಶ್ಚರ್ಯಚಕಿತನಾದ. ಮಹಾತ್ಮ, ನೀವು ತುಂಬಾ ಶ್ರೇಷ್ಠರು. ನೀವು ಈ ದಿನ ನನ್ನ ಕೈಯಿಂದ ಒಂದು ಅಪರಾಧವಾಗದಂತೆ ಕಾಪಾಡಿದಿರಿ. ನಾನು ಧರ್ಮ ತಪ್ಪದಂತೆ ನನ್ನನ್ನು ರಕ್ಷಿಸಿದಿರಿ.
ಇಂಥ ತಪ್ಪುಗಳು ಮತ್ತೆ ಆಗದಿರಲು ಏನು ಮಾಡಬೇಕು ತಿಳಿಸಿಕೊಡಿ ಎಂದು ಕೇಳಿದ ಮಹಾರಾಜ. ಆಗ ಸನ್ಯಾಸಿ, ಮಹಾರಾಜ, ನಾನೀಗ 5 ವಿಷಯಗಳನ್ನು ಹೇಳುತ್ತೇನೆ. ಇವುಗಳನ್ನು ನೀವೆಲ್ಲರೂ ತಲೆಯಲ್ಲಿಟ್ಟುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡರೆ ಮತ್ತೆ ಇಂಥ ತಪ್ಪುಗಳು ನಡೆಯುವುದಿಲ್ಲ. ಯಾವಾಗಲೂ ಇಂಥ 5 ಸ್ಥಳಗಳಲ್ಲಿ ಹಾಗೂ ಸಂದರ್ಭಗಳಲ್ಲಿ ನಿಮಗೆ ಸಂಬಂಧಪಟ್ಟಿರುವ ಮಹಿಳೆಯನ್ನು ಬಿಡಬಾರದು. ಮೊದಲನೆಯದು, ಹೆಂಡತಿಗೆ ಆರೋಗ್ಯ ಸರಿಯಿಲ್ಲದಿರುವಾಗ ಆಕೆಯನ್ನು ಒಂಟಿಯಾಗಿ ಬಿಡಬಾರದು. ಗಂಡ ಯಾವಾಗಲೂ ಹೆಂಡತಿಯ ಸುಖ ಹಾಗೂ ದುಃಖದಲ್ಲಿ ಭಾಗಿಯಾಗಿರಬೇಕು. ಅವಳ ಆರೋಗ್ಯ ಕೆಟ್ಟಿರುವಾಗ ಅವಳ ಹತ್ತಿರವೇ ಇದ್ದು ಸೇವೆ ಮಾಡಬೇಕು. ಎರಡನೆಯದು, ನಿಮ್ಮ ಹೆಂಡತಿ ತಪ್ಪು ಮಾಡಿದ್ದಾಳಾ ಅಥವಾ ಇಲ್ಲವಾ ಎಂದು ನೀವೇ ಖುದ್ದಾಗಿ ನೋಡಿ ಖಚಿತಪಡಿಸಿಕೊಳ್ಳಬೇಕು. ಮೂರನೇ ವ್ಯಕ್ತಿ ಯಾರೇ ಆಗಿರಲಿ, ಅದು ನಿಮ್ಮ ಸ್ನೇಹಿತ, ಬಂಧು, ನಿಮ್ಮ ತಾಯಿ, ತಂದೆ, ಸಹೋದರ, ಸಹೋದರಿಯರು ಯಾರೇ ಹೇಳಿದರೂ ನೀವು ನೋಡಲಿಲ್ಲ ಅಂದಾಗ ಅದನ್ನು ನಂಬಬಾರದು. ನಿಮ್ಮ ಹೆಂಡತಿಗೆ ಬೆಂಬಲವಾಗಿ ನಿಲ್ಲಬೇಕು. ಮೂರನೆಯದು, ಯಾವಾಗಲೂ ನಿಮ್ಮ ಹೆಂಡತಿಯನ್ನು ಪರಪುರುಷರ ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಬಾರದು. ಆ ವ್ಯಕ್ತಿ ಎಷ್ಟೇ ನಂಬಿಕಸ್ಥ ಸ್ನೇಹಿತನಾಗಿರಬಹುದು ಅಥವಾ ಎಷ್ಟೇ ಹತ್ತಿರದ ಸಂಬಂಧಿಯಾಗಿರಬಹುದು. ಕಾಮ ಎಂಬುದು ಎಂತಹ ನೀಚ ಕೆಲಸವನ್ನು ಬೇಕಾದರೂ ಮಾಡಿಸುತ್ತದೆ. ಯಾವ ಸಂಬಂಧ ಕೂಡ ಅದರ ಕಣ್ಣಿಗೆ ಕಾಣಿಸುವುದಿಲ್ಲ. ನಾಲ್ಕನೆಯದು, ಒಂದು ವೇಳೆ ನಿಮಗೆ ಎಷ್ಟೇ ಬಿಡುವಿಲ್ಲದಿದ್ದರೂ, ನಿಮ್ಮ ಹೆಂಡತಿಗೆ ಎಷ್ಟೇ ಮುಖ್ಯವಾದ ಕೆಲಸ ಇದ್ದರೂ ಕೂಡ ಆಕೆಯನ್ನು ಅವಳ ಸಹೋದರರು ಅಥವಾ ತಂದೆಯನ್ನು ಹೊರತುಪಡಿಸಿ ಮತ್ಯಾರ ಜೊತೆಯೂ ಕಳಿಸಬಾರದು. ಅದು ಒಂದು ವೇಳೆ ನಿಮ್ಮ ಸಹೋದರರು, ನಿಮ್ಮ ತಂದೆಯಾಗಿದ್ದರೂ ಕೂಡ ಅವರ ಜೊತೆ ನಿಮ್ಮ ಮಹಿಳೆಯನ್ನು ಕಳಿಸಬಾರದು. ಇನ್ನು ಐದನೆಯದು, ನಿಮ್ಮ ಹೆಂಡತಿಯನ್ನು ಶತ್ರುಗಳ ಮನೆಯಲ್ಲಿ ಒಂಟಿಯಾಗಿ ಬಿಡಬಾರದು. ಏಕೆಂದರೆ ಶತ್ರುಗಳು ಯಾವಾಗಲೂ ಶತ್ರುಗಳೇ ಆಗಿರುತ್ತಾರೆ. ಒಂದು ವೇಳೆ ಅತ್ತೆ ಹಾಗೂ ಸೊಸೆಗೆ ಗಲಾಟೆ ಇದ್ದರೆ ಆಗಲೂ ಕೂಡ ಇಬ್ಬರನ್ನು ಒಂದೇ ಕಡೆ ಇಡಬಾರದು. ಏಕೆಂದರೆ ಕೋಪದಲ್ಲಿ ಇಬ್ಬರ ಮಧ್ಯೆ ಯಾವ ಅನಾಹುತ ನಡೆಯುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಇತರೆ ಯುಗಗಳ ಪರಿಸ್ಥಿತಿ ಬೇರೆ, ಕಲಿಯುಗದ ಪರಿಸ್ಥಿತಿ ಬೇರೆ. ಕಲಿಯುಗ ದಿನೇ ದಿನೇ ಹದಗೆಡುತ್ತಾ ಹೋಗುತ್ತದೆ ವಿನಃ ನ್ಯಾಯ ಧರ್ಮವಾಗಿ ಅಂತೂ ಎಂದೂ ಕೂಡ ಬದಲಾಗುವುದಿಲ್ಲ ಎಂದು ಹೇಳಿ ಆ ಸನ್ಯಾಸಿ ಅಲ್ಲಿಂದ ಹೊರಟು ಹೋದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.